ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ವಿತ್ ಜ್ಯೋತಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸುಂದರವಾದ ರೋಚಕವಾದ ಗಣೇಶನ ಒಂದು ಮನೋಹರವಾದ ಕಥೆಯನ್ನು ಹಂಚ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗಾದರೆ ಆ ಕತೆ ಏನು ಅಂದರೆ, ಗಣೇಶನಿಗೆ ಆನೆಯ ತಲೆ ಬರಲು ಕಾರಣ ಏನು, ಅದರ ಹಿಂದಿರೋ ಒಂದು ಕತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪಾರ್ವತಿ ದೇವಿ ಒಮ್ಮೆ ಸ್ನಾನಕ್ಕೆ ಹೊರಟಾಗ ಅಲ್ಲಿ ಯಾರೂ ಅವಳ ಜೊತೆಗೆ ಇರೋದಿಲ್ಲ. ಅದಕ್ಕಾಗಿ ಪಾರ್ವತಿ ದೇವಿ ತನ್ನ ಮೈಗೆ ಲೇಪಿಸುವಂತಹ ಅರಿಶಿಣದಿಂದ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಗೆ ಜೀವವನ್ನು ತುಂಬುತ್ತಾಳೆ. ಆ ಮಗುವೇ ಗಣೇಶ. ಆ ಮಗುವಿಗೆ ಜೀವ ತುಂಬಿದ ನಂತರ ಆ ಮಗುವಿಗೆ ಹೇಳ್ತಾಳೆ, ನಾನು ಸ್ನಾನ ಮುಗಿಸಿ ಬರುವವರೆಗೂ ಯಾರೇ ಪರಪುರುಷರು ಒಳಗೆ ಬಂದರೂ ನೀನು ಬಿಡಬಾರದು, ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳಿ ಆಜ್ಞೆ ಹೊರಡಿಸ್ತಾಳೆ. ತಾಯಿಯ ಮಾತನ್ನು ಶಿರಸಾವಹಿಸಿ ಪಾಲನೆ ಮಾಡುವ ಗಣೇಶ ತನ್ನ ಮಾತೆ ಸ್ನಾನ ಮಾಡುತ್ತಿರುವಾಗ ಹೊರಗೆ ಬಂದು ಕಾವಲು ಕಾಯ್ತಾ ಇರ್ತಾನೆ. ಈ ಕಡೆ ಬಹಳ ದಾಹದಿಂದ ಬಂದಂಥ ಪರಮೇಶ್ವರ ಒಳಗೆ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಕಾವಲುಗಾರನಾಗಿ ನಿಂತಿರುವ ಗಣೇಶ ಯಾವುದೇ ಕಾರಣಕ್ಕೂ ಒಳಗೆ ಬಿಡೋದಿಲ್ಲ. ಕಾರಣ ಅಲ್ಲಿ ತನ್ನ ತಾಯಿ ಸ್ನಾನ ಮಾಡ್ತಾ ಇರ್ತಾಳೆ. ಈ ಕಾರಣವನ್ನು ಪರಶಿವನಿಗೆ ಹೇಳ್ತಾನೆ. ಹಾಗೆ ಅದೇ ಪರಶಿವ, ನಾನು ಆಕೆಯ ಗಂಡ, ನಾನು ಆಕೆಯ ಪತಿ, ನಾನು ಒಳಗೆ ಹೋಗಬಹುದು ಅಂತ ಆ ಮುದ್ದು ಮಗುವಿಗೆ ಹೇಳ್ತಾನೆ. ಆದರೆ ಹಾಗೆ ತಾನೇ ಮೂಡಿದ ಆ ಒಂದು ಮುದ್ದಾದ ಮಗುವಿಗೆ ಇದರ ಒಂದು ಪರಿಜ್ಞಾನ ಇರೋದಿಲ್ಲ. ಆತನ ತಾಯಿ ಏನು ಹೇಳಿರ್ತಾಳೋ ಅದು ಮಾತ್ರ ಅವನ ಕಿವಿಯಲ್ಲಿ ಇರುತ್ತೆ, ಅವನ ತಲೆಯಲ್ಲಿ ಇರುತ್ತೆ. ಅದನ್ನು ಅವನು ಶಿರಸಾವಹಿಸಿ ಪಾಲನೆ ಮಾಡ್ತಾ ಇರ್ತಾನೆ. ಈ ಕಡೆ ಪರಶಿವನಿಗೆ ದಾಹ ಹೆಚ್ಚಾಗ್ತಾ ಇರುತ್ತೆ, ಜೊತೆಗೆ ಕೋಪನೂ ಹೆಚ್ಚಾಗ್ತಾ ಇರುತ್ತೆ. ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರೂ ಬಿಡೋದಿಲ್ಲ. ಕೋಪಗೊಂಡಂತಹ ಪರಮೇಶ್ವರ ತನ್ನ ತ್ರಿಶೂಲದಿಂದ ಅವನ ಮಗನ ಶಿರಸ್ಸನ್ನು, ಅಂದರೆ ಗಣೇಶನ ತಲೆಯನ್ನು ಕೋಪದಿಂದ ಛೇದಿಸಿಬಿಡ್ತಾನೆ. ಆಗ್ತಾನೆ ಸ್ನಾನ ಮುಗಿಸಿ ಬಂದಂಥ ಪಾರ್ವತಿಗೆ ಇದರ ಅರಿವು ಇರೋದಿಲ್ಲ. ಕೆಳಗೆ ರುಂಡ ಮತ್ತು ಮುಂಡ ಬೇರೆಯಾಗಿ ಬಿದ್ದಿರೋದನ್ನು ನೋಡ್ತಾಳೆ. ನೋಡಿ ಪರಶಿವನಿಗೆ ಏನಾಯಿತು ಅಂತ ಕೇಳಿದಾಗ ಆತ ನಡೆದಿದ್ದನ್ನೆಲ್ಲ ವಿಚಾರಿಸ್ತಾರೆ. ಮಹಾಶಿವ ನಡೆದಿದ್ದನ್ನೆಲ್ಲ ಪಾರ್ವತಿ ದೇವಿಗೆ ಹೇಳ್ತಾಳೆ. ಆಗ ಪಾರ್ವತಿ ಕೂಡ ಈ ರೀತಿ ನಡೆದಿದ್ದ ಕಥೆನೆಲ್ಲ ಶಿವನಿಗೆ ಹೇಳ್ತಾಳೆ. ತನ್ನಿಂದ ಎಂಥ ತಪ್ಪಾಯಿತು ಅಂತ ಶಿವ ಅನ್ಕೋತಾನೆ. ಆದರೆ ಪಾರ್ವತಿ ದೇವಿ ಉಗ್ರ ರೂಪ ತಾಳ್ತಾಳೆ. ಯಾವುದೇ ರೀತಿ ತಪ್ಪು ಮಾಡದೇ ಇರೋ ನನ್ನ ಕಂದನ್ನು ನೀವು ಯಾಕೆ ಈ ರೀತಿ ಬಲಿ ಕೊಟ್ರಿ? ಇದರಲ್ಲಿ ಅವನ ತಪ್ಪೇನಿದೆ? ತಾಯಿ ಮಾತನ್ನು ಅವನು ಪಾಲನೆ ಮಾಡಿದ, ಅದರಲ್ಲಿ ಅವನ ತಪ್ಪೇನಿದೆ ಅಂತ ಹೇಳಿ ತನ್ನ ಎಲ್ಲ ಶಕ್ತಿಗಳನ್ನು ಭೂಲೋಕದ ಮೇಲೆ ಇದು ಮಾಡ್ತಾಳೆ. ತನ್ನ ಎಲ್ಲ ಶಕ್ತಿಗಳನ್ನು ಭೂಲೋಕದ ಮೇಲೆ, ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳನ್ನೆಲ್ಲ ಒದಗಿ ಬಿಟ್ಬಿಡ್ತಾಳೆ. ಆಗ ದೇವಾನ ದೇವತೆಗಳೆಲ್ಲ ತುಂಬ ವಿಚಲಿತರಾಗಿ ಪರಶಿವನ ಹತ್ರ ಬಂದು ಬೇಡ್ಕೋತಾರೆ. ಆದರೆ ಪರಶಿವ ತನ್ನ ಹೆಂಡತಿ ಪಾರ್ವತಿ ಹತ್ರ ಬಂದು, ಇದಕ್ಕೆ ಏನಾದರೂ ಒಂದು ಪರಿಹಾರನ ನಾನೇ ಹುಡುಕ್ತೀನಿ, ಆದರೆ ಅಲ್ಲಿ ತನಕ ನೀನು ನಿನ್ನ ಶಕ್ತಿಯನ್ನೆಲ್ಲ ನಿಯಂತ್ರಣ ಮಾಡ್ಕೊ, ನಿನ್ನ ಶಕ್ತಿಯನ್ನೆಲ್ಲ ನೀನು ವಾಪಸ್ ಕರ್ಕೊ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ದೇವಿ ಪಾರ್ವತಿ ತನ್ನ ಶಕ್ತಿಯನ್ನೆಲ್ಲ, ತನ್ನ ದುಷ್ಟ ಶಕ್ತಿಗಳನ್ನು ಏನು ಪ್ರಹಾರ ಮಾಡೋದಕ್ಕೆ ಬಿಟ್ಟಿರ್ತಾಳೋ ಅದನ್ನೆಲ್ಲ ವಾಪಸ್ ತಗೋತಾಳೆ. ಆದರೆ ಋಷಿಮುನಿಗಳಿಗೆ ಶಿವ ಹೇಳ್ತಾನೆ, ಈಗಲೇ ಕಾಡಿಗೆ ಹೋಗಿ ಯಾವ ಪ್ರಾಣಿ ಉತ್ತರ ದಿಕ್ಕಿಗೆ ತಲೆಯಾಕಿ ಮೊದಲು ನಿಮಗೆ ಸಿಗುತ್ತೋ, ತಲೆಯಾಕಿ ಮಲಗಿರುವಂತಹ ಪ್ರಾಣಿ ಮೊದಲು ನಿಮಗೆ ಕಣ್ಣಿಗೆ ಬೀಳುತ್ತೋ ಆ ಒಂದು ಪ್ರಾಣಿಯ ಶಿರಸ್ಸನ್ನು ನೀವು ಕತ್ತರಿಸಿ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಆವಾಗ ಹೊರಟಂಥ ಋಷಿಮುನಿಗಳೆಲ್ಲರ ಕಣ್ಣಿಗೆ ಉತ್ತರ ದಿಕ್ಕಿಗೆ ಆನೆ ತಲೆ ಹಾಕಿ ಮಲಗಿರುತ್ತೆ. ಆ ಆನೆಯ ತಲೆಯನ್ನು ಕತ್ತರಿಸಿ ತಂದು ಶಿವನಿಗೆ ಕೊಟ್ಟಾಗ ಶಿವ ಆನೆಯ ತಲೆಯನ್ನು ತನ್ನ ಮಗನಿಗೆ ಜೋಡಿಸಿ ಅವನಿಗೆ ಜೀವ ತುಂಬಿ ಗಜಮುಖ, ಗಜಾನನ, ಕರಿಮುಖ, ಗಣೇಶ, ಗಣಪತಿ ಹೀಗೆ ಹಲವಾರು ಹೆಸರುಗಳಿಂದ ನಾಮಕರಣ ಮಾಡ್ತಾನೆ. ಈ ಒಂದು ಆನೆಯ ತಲೆ ಇರೋದಕ್ಕೆ ಅವನಿಗೆ ಗಜಾನನ ಅಂತ ಹೆಸರಿಂದ ಕರೀತಾರೆ. ಫ್ರೆಂಡ್ಸ್, ಈ ಒಂದು ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.